ವೆಲ್ಕಮ್. ನನ್ನ ಡ್ರೀಮ್ ರೂಮ್ ಇದು ನನ್ನ ರೂಮ್ ನೋಡಿ, ಈ ರೀತಿ ಇದೆ. ಇದರದ್ದು ನೀವು ನೋಡಿರ್ಬೋದು, ಇದು ಬೆಡ್, ಇಲ್ಲೊಂದು ಪೋಸ್ಟರ್ ಉಂಟು, ಇಲ್ಲೊಂದು ಸೋಫಾ ಉಂಟು, ಇಲ್ಲಿದು ಸೀಲಿಂಗ್ ನೋಡ್ಬೋದು ನೀವು, ಸ್ವಲ್ಪ ತುಂಬ ಯುನೀಕಾಗಿ ಕೊಟ್ಟಿದ್ದಾರೆ. ಇದು ಸಪ್ರೇಟಾಗಿ ಇಲ್ಲಿಗೆ ಸಪ್ರೇಟಾಗಿ ಕೊಟ್ಟಿದ್ದಾರೆ ಅವರು. ಸೋಫಾಸ್ ಎಲ್ಲ ಕೂತ್ಕೊಳ್ಳಿಕ್ಕೆ ಸಿಟ್ಟಿಂಗ್ ಆಗುವಾಗೆ. ಇದು ನಂದು ವಾಕಿಂಗ್ ವಾರ್ಡ್ರೋಬ್. ಇದು ದೊಡ್ಡ ಮಿರರ್ ಇದೆ ಹಾಗೂ ಫುಲ್ಲು ನಿಮಗೆ ವಾರ್ಡ್ರೋಬ್ಸ್ ಇದೆ. ಎಲ್ಲ ಪ್ರೊಫೈಲ್ ಡೋರ್ಸು, ಇದರ ಸೀಲಿಂಗ್ ಎಲ್ಲ ನೀವು ನೋಡ್ಬೋದು, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ನಿಮಗೆ ಕ್ಲೋಸೆಟ್ಸ್ ಕೆಲವು ಕ್ಲೋಸ್ ಉಂಟು, ಕೆಲವು ಪ್ರೊಫೈಲ್ ಡೋರ್ಸ್ ಉಂಟು, ಆ ರೀತಿ ಉಂಟು. ಇದರದ್ದು ಆಲ್ರೆಡಿ ನಾನು ಟೂರ್ ಮಾಡಿದ್ದೀನಿ. ಯಾರಾದರೂ ನೋಡಲಿಲ್ಲದಿದ್ದರೆ ನೋಡ್ಬೋದು. ನನ್ನ ವಾಕಿಂಗ್ ವಾರ್ಡ್ರೋಬ್ ಸೆಟ್ ಆಯಿತು ಫೈನಲಿ ಅಂತ ಹೇಳಿ. ಹಾಗಾಗಿ ಏನು ಹೇಗೆ ಇಟ್ಟಿದ್ದೀನಿ ಅಂತ ಹೇಳಿ ನೀವೇ ನೋಡ್ಬೋದು ಅದರಲ್ಲಿ. ಇದು ನಮ್ಮ ರೂಮಿನ ಪೋಸ್ಟರ್. ಇದು ನಾವು ಹೋಮ್ ಸೆಂಟರಿಂದ ತೊಗೊಂಡಿದ್ದಿರಬೇಕು, ಹೋಮ್ ಸೆಂಟರಿಂದ. ಹೌದು. ಹಾಗೂ ಇಲ್ಲಿ ಈ ರೀತಿ ಒಂದು ಸಣ್ಣದಾಗಿ ಕ್ಯೂಟಾಗಿ ಒಂದು ಲೈಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಅದು ನನಗೆ ಇಷ್ಟ. ಅದು ಸ್ವಲ್ಪ ಲ್ಯಾಂಪ್ ರೀತಿ. ಹಾಗೂ ಇಲ್ಲಿ ಸೋಫಾ ಇಟ್ಟಿದ್ದೀನಿ ನಾನು. ನಿಜವಾಗ್ಲೂ ಇದು ಸೋಫಾ ಅಲ್ಲ ಇಲ್ಲಿ, ಆದರೆ ಈ ಸೋಫಾ ಒಂದು ನಾನು ಎಲ್ಲಿಗೆ ಇಟ್ಟಿದ್ದೀನಿ, ಎಕ್ಸ್ಚೇಂಜ್ ಮಾಡಬೇಕು. ಹಾಗೂ ಇಲ್ಲಿ ಒಂದು ಸಣ್ಣದಾಗಿ ಏನಾದರೂ ಹ್ಯಾಂಗ್ ಮಾಡಲಿಕ್ಕೆಲ್ಲ ಹ್ಯಾಟ್ ಅಥವಾ ಏನಾದರೂ ನಾವು ಯೂಸ್ ಮಾಡಿದ್ದೆಲ್ಲ ಹ್ಯಾಂಗ್ ಮಾಡಲಿಕ್ಕೆ ಒಂದು ಇಟ್ಟಿದ್ದೀನಿ ನಾನು ಅಷ್ಟೇ. ಹಾಗೂ ಈಚೆ ಬಂದರೆ ಇದು ನಂದು ಬೆಡ್. ಇದು ಹೈಡ್ರೋಲಿಕ್ ಅಲ್ಲ, ಇಲ್ಲಿ ಇದರ ಕೆಳಗಡೆ ಯಾವುದೇ ಸ್ಪೇಸ್ ಇಲ್ಲ ಈ ಬೆಡ್ ಕೆಳಗಡೆ. ಎರಡು ಸೈಡ್ ಟೇಬಲ್ಸ್ ಉಂಟು, ದೊಡ್ಡದಾದ ಹೆಡ್ ಬೋರ್ಡ್ ಉಂಟು, ಹಾಗೂ ಸಪ್ರೇಟಾಗಿ ಬೇರೆ ರೀತಿಯೇ ಇದಕ್ಕೆ ಸೀಲಿಂಗ್. ಹೆಡ್ ಬೋರ್ಡು ಎಲ್ಲದಕ್ಕೂ ಮ್ಯಾಟ್ರಸ್ 7 ಮಾಡಿಸಿದ್ದು. ಹೆಡ್ ಬೋರ್ಡ್ ಇರಲಿ, ಅದರ ಸೈಡಲ್ಲಿ ಲೂವರ್ಸ್ ಎಲ್ಲ ಹಾಕಿದ್ದುಂಟಲ್ಲ, ಎಲ್ಲ ಮ್ಯಾಟ್ರಸ್ 7 ಇದು ದೊಡ್ಡ ಕರ್ಟನ್ಸ್, ಅಂದರೆ ದೊಡ್ಡ ಇದು ಉಂಟು ಇಲ್ಲಿ ವಿಂಡೋ ನೋಡಿ. ಹಾಗಾಗಿ ಕರ್ಟನ್ಸ್ ಇದು ಕೂಡ ಕರ್ಟನ್ಸ್ ಹಾಗೇನೆ ಮ್ಯಾಟ್ರಸ್ 7 ಎರಡು ಕೂಡ ಕರ್ಟನ್ಸ್ ನೋಡಿ. ಒಂದು ಬ್ಲ್ಯಾಕ್ ಕಲರಲ್ಲಿ ಈ ರೀತಿ ತುಂಬ ತಿಕ್ಕಾಗಿರುವಂಥದ್ದು ಹಾಕಿದ್ದೀವಿ. ಯಾಕೆಂದರೆ ಇಲ್ಲಿ ತುಂಬ ಬಿಸಿಲು ಜಾಸ್ತಿ ಬೀಳುತ್ತೆ. ಹಾಗಾಗಿ ಒಳಗಡೆ ಕೂಡ ಮಲಗಿದಾಗ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ನೋಡಿ, ಫಸ್ಟಿಗೆ ಈ ರೀತಿ ತಿಕ್ಕಾಗಿ ಬ್ಲ್ಯಾಕ್ ಕಲರಲ್ಲಿ ಇದು. ಹಾಗೂ ಒಳಗಡೆದ್ದು ನೋಡಿ ಈ ರೀತಿ ಉಂಟು, ಸ್ವಲ್ಪ ಶೈನಿಂಗ್ ಕೂಡ ಉಂಟು, ಹಾಗೂ ಎಂಬ್ರಾಯ್ಡರಿಯಲ್ಲಿ ತುಂಬ ಚೆನ್ನಾಗಿದೆ ಇದು ಮಾತ್ರ. ಹಾಗೂ ಇಲ್ಲಿ ನಂದು ಸಿಸ್ಟಮ್ ಉಂಟು, ಹಾಗೂ ಇಲ್ಲಿ ಕೂಡ ಒಂದು ವಾರ್ಡ್ರೋಬ್ ಉಂಟು, ಮನೆಯದ್ದು ಬಟ್ಟೆ ಎಲ್ಲ ಇಡಲಿಕ್ಕೆ. ಹಾಗೂ ನೆಕ್ಸ್ಟ್ ಇಲ್ಲಿ ಇದು ಒಂದು ಮಿರರ್ ಕೊಟ್ಟಿದ್ದಾರೆ. ಈಗ ನಾವು ಹೆಚ್ಚಾಗಿ ಒಳಗಡೆ ಡ್ರೆಸ್ಸಿಂಗ್ ಮಾಡುವಾಗ ನನ್ನ ಹಸ್ಬೆಂಡಿಗೆ ಅಥವಾ ಯಾರಿಗಾದರೂ ಬೇಕಾದರೆ ಅಂತ ಮಕ್ಕಳಿಗೆಲ್ಲ ಇಲ್ಲಿ ಕೂಡ ನಮಗೆ ಒಂದು ಮಿರರ್ ಕೊಟ್ಟಿದ್ದಾರೆ. ಇದು ಮಿರರ್ ಓಪನ್ ಆಗುತ್ತೆ. ಹಾಗೂ ಇದರ ಹಿಂದ್ಗಡೆ ಕೂಡ ಸ್ಟೋರೇಜ್ ಉಂಟು, ಡ್ರಾ ಅದು ಇದೆಲ್ಲ ಕೊಟ್ಟಿದ್ದಾರೆ. ಇದು ಹಿಂದ್ಗಡೆ ಕೂಡ ಸ್ಟೋರೇಜ್ ಉಂಟು. ಇದು ಖಾಲಿ ಉಂಟು ಇವಾಗ, ನಾನು ಏನು ಇಡಲಿಲ್ಲ ಅಲ್ಲಿ. ಇಲ್ಲಿ ಕೂಡ ಹಾಗೆ ಮನೆದೆಲ್ಲ ಇಡಲಿಕ್ಕೆ ದೊಡ್ಡ ಡ್ರಾ ಇದೆಲ್ಲ ಕೊಟ್ಟಿದ್ದಾರೆ. ಓಕೆ, ಇದು ವಾರ್ಡ್ರೋಬ್. ಇದಕ್ಕೆ ಹಾಕಿರೋ ಸನ್ಮೈಕ ಕೂಡ ನೀವು ನೋಡ್ಬೋದು. ಈ ರೂಮಿಗೆ ಸ್ವಲ್ಪ ಮ್ಯಾಚ್ ಆಗುವ ಹಾಗೆ ಸ್ವಲ್ಪ ಯುನೀಕಾಗಿ ಚೂಸ್ ಮಾಡಿ ಅವರು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ನಿಮಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣುತ್ತೆ ನಂಗೆ ಗೊತ್ತಿಲ್ಲ, ಆದರೆ ನೀವು ನಿಜವಾಗ್ಲೂ ಕಣ್ಣಲ್ಲಿ ನೋಡಿದ್ರೆ ಉಂಟಲ್ಲ, ಇದರ ಸನ್ಮೈಕ ತುಂಬ ಚೆನ್ನಾಗಿದೆ. ಒಂದು ಕಡೆ ಸ್ವಲ್ಪ ಮ್ಯಾಟ್ ಫಿನಿಶ್, ಒಂದು ಕಡೆ ಸ್ವಲ್ಪ ಶೈನ್ ಆಗಿ ತುಂಬ ಒಳ್ಳೆಯದಿದೆ ಇದು. ಈ ರೂಮಿಗೆಲ್ಲ ಈ ರೀತಿ ನಾಬ್ ಕೊಟ್ಟಿದ್ದಾರೆ, ಇಲ್ಲಿಗೆ ಮ್ಯಾಚ್ ಆಗುವಾಗೆ ಬ್ಲ್ಯಾಕ್ ಕಲರಲ್ಲಿ. ಒಂದೊಂದು ಕಡೆ ನೀವು ನೋಡಿದ್ರಲ್ಲ, ಒಂದೊಂದು ರೀತಿದು ಕೊಟ್ಟಿದ್ದಾರೆ. ಈ ರೂಮಿಗೆ ಈ ರೀತಿ ಇಲ್ಲೊಂದು ಓಪನ್ ಶೆಲ್ಫ್ ಕೊಟ್ಟಿದ್ದಾರೆ ಅವರು, ಏನಾದರೂ ನಮ್ದು ಇಡಲಿಕ್ಕೆ. ನಾನು ಇನ್ನೂ ಕೂಡ ಇಲ್ಲಿ ಏನು ಕೂಡ ನಂದು ಸೆಟ್ ಆಗಲಿಲ್ಲ. ಕರೆಕ್ಟಾಗಿ ಹೇಳಬೇಕಾದ್ರೆ ಮನೆ ಇನ್ನೂ ಕೂಡ ಸರಿಯಾಗಿ ಸೆಟ್ಟೇ ಆಗಲಿಲ್ಲ. ದಿನಾಲು ಒಂದೊಂದು ಕೆಲಸ ಇರುತ್ತೆ, ಅದು ಇರುತ್ತೆ, ಇದಿರುತ್ತೆ ಅಂತ ಹೇಳಿ ಆಗ್ತಾನೇ ಇಲ್ಲ ನನ್ನ ಹತ್ರ. ಇನ್ನೂ ಕೂಡ ಸುಮಾರು ಸೆಟ್ ಮಾಡಲಿಕ್ಕೆ ಉಂಟು. ಇಲ್ಲಿ ಸೈಡಲ್ಲಿ ಕೂಡ ಒಂದು ಕಿಟಕಿ ಉಂಟು ಸಣ್ಣದು, ಅದಕ್ಕೆ ಬ್ಲೈಂಡ್ಸ್ ಹಾಕಿದ್ದೀವಿ. ಯಾಕೆಂದರೆ ಇಲ್ಲಿ ಕರ್ಟನ್ ಆಗೋದಿಲ್ಲಲ್ವ, ಸ್ವಲ್ಪ ತೆಳ್ಳಗೆ ಕಿಟಕಿ ಇದು. ಹಾಗಾಗಿ ಈ ರೀತಿ ಬ್ಲೈಂಡ್ಸ್ ಹಾಕಿದ್ದಾರೆ. ಹಾಗೂ ಇಲ್ಲಿ ನಮಗೆ ನೋಡಿ ಯೂಸ್ ಮಾಡಿದ ಬಟ್ಟೆ ಎಲ್ಲ ಹ್ಯಾಂಗ್ ಮಾಡಲಿಕ್ಕೆ ಎಲ್ಲ ಉಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ರೀತಿ ಓಪನ್ ಇದು ಕೊಟ್ಟಿದ್ದಾರೆ. ಏನು ಬೇಕಿದ್ರೂ ನಾವು ಇಡ್ಬೋದು, ಬ್ಯಾಗ್, ಅದು ಇದು, ಟೈ, ಬೆಲ್ಟ್, ಏನು ಬೇಕಿದ್ರೂ ನಾವು ಇಲ್ಲಿ ಇದರ ಒಳಗೆ ಇಡ್ಬೋದು. ಹಾಗೆ. ಹಾಗೂ ಇದು ನಂದು ಬಾತ್ರೂಮ್ ಏರಿಯಾ. ಬಾತ್ರೂಮ್ ಹೆಚ್ಚಾಗಿ ನಾನು ತೋರಿಸಿದ್ದೀನಿ. ಇದು ನಂದು ದೊಡ್ಡ ಬಾತ್ರೂಮ್.
ಹಾಗೂ ಇಲ್ಲಿ ನಮ್ಮದು ದೊಡ್ಡದಾದ ಬಾಲ್ಕನಿ. ಇದು ಬಾಲ್ಕನಿ ನೀವು ಹೆಚ್ಚಾಗಿ ನೋಡಿರ್ಬೋದು ನೋಡಿ, ದೊಡ್ಡದಾದ ಬಾಲ್ಕನಿ. ಇಲ್ಲಿ ಕೂಡ ಟೈಲ್ಸ್ ಚೇಂಜ್, ಇದು ಮೊದಲಿದ್ದಿತ್ತು ಟೈಲ್ಸ್, ಅದೇ ಇಟ್ಟಿದ್ವಿ ನಾವು. ಹಾಗೂ ಅಲ್ಲಿ ಇದು ಎಕ್ಸ್ಟೆಂಡ್ ಮಾಡಿದ್ವಿ, ಇದು ಬಾಲ್ಕನಿ ನಾವು ಕೆಳಗಡೆ ಯುಟಿಲಿಟಿ ಏರಿಯಾ ಎಕ್ಸ್ಟೆಂಡ್ ಮಾಡಿದ್ವಿ ಅಲ್ವಾ, ಹಾಗಾಗಿ ಇದು ಕೂಡ ಬಾಲ್ಕನಿ ಎಕ್ಸ್ಟೆಂಡ್ ಆಯಿತು. ಇದೊಂದು ಕ್ಲಾಕ್ ನಮ್ಮದು ಮೊದಲಿತ್ತು, ಸುಮ್ಮನೆ ಅಲ್ಲಲ್ಲಿ ಬಿದ್ದು ವೇಸ್ಟ್ ಆಗ್ತಾ ಇತ್ತು. ಅದನ್ನು ಎಲ್ಲಿ ಇಡೋದು ಅಂತ ಹೇಳಿ ಗೊತ್ತಾಗ್ತಿಲ್ಲ. ಮತ್ತು ನಾನು ಇಲ್ಲಿ ಸೆಟ್ ಮಾಡಿದೆ, ಇಲ್ಲಿ ಸ್ವಲ್ಪ ಇದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಸೆಟ್ ಮಾಡಿಬಿಟ್ಟೆ ಇಲ್ಲೇ. ಹಾಗೂ ಫ್ಯಾನ್ ಎಲ್ಲ ಉಂಟು ಇಲ್ಲಿ, ನಿಮಗೆ ಎಲ್ಲ ಫೆಸಿಲಿಟಿ ಉಂಟು. ಲೈಟ್, ಫ್ಯಾನ್, ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿಂದ ಹೊರಗಡೆ ನೋಡಲಿಕ್ಕೂ ಸೀನರಿ ತುಂಬ ಚೆನ್ನಾಗಿದೆ. ನೈಟ್ ಇರಲಿ ಅಥವಾ ಡೇಯಲ್ಲಿರಲಿ ಕರೆಕ್ಟ್ ಇಲ್ಲಿಂದ ಸೂರ್ಯ ಉದಯಿಸ್ತಾನೆ, ಅಲ್ಲಿ ಸೂರ್ಯ ಮುಳುಗ್ತಾನೆ. ಹಾಗಾಗಿ ಎರಡು ಸೈಡ್ ಕೂಡ ನಮಗೆ ಕರೆಕ್ಟಾಗಿ ಕಾಣುತ್ತೆ. ವಾಸ್ತು ಅದು ಇದು ಹಾಗೂ ಏರಿಯಾ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಇವಾಗ ಸೀದಾ ಹೋಗ್ತಾ ಇದ್ದೀವಿ ಸೆಕೆಂಡ್ ಫ್ಲೋರ್ಗೆ. ಇದು ಸೆಕೆಂಡ್ ಫ್ಲೋರ್ಗೆ ಹೋಗಲಿಕ್ಕೆ ಸ್ಟೆಪ್ಸ್. ಲಿಫ್ಟಿಂದ ಕೂಡ ನೀವು ಡೈರೆಕ್ಟಾಗಿ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೋದು. ಲಿಫ್ಟಿಂದ ನೀವು ಸೆಕೆಂಡ್ ಫ್ಲೋರ್ಗೆ ಹೋದರೆ ನೋಡಿ ಈ ರೀತಿ ಹೊರಗೆ ಬರ್ತೀವಿ ನಾವು. ಇಲ್ಲಿ ನಾವು ಶೂ ರ್ಯಾಕ್ ಎಲ್ಲ ಇಟ್ಟಿದ್ದೀವಿ, ದೊಡ್ಡದಾದ ಶೂ ರ್ಯಾಕ್ ಇದೆ. ಲಿಫ್ಟ್ ಇರೋದ್ರಿಂದ ಸೀದಾ ಏನಾದರೂ ಮೇಲೇ ಇಟ್ಟರೆ ಒಳ್ಳೇದು ಅಂತೇಳಿ ಇಲ್ಲೇ ಶೂ ರ್ಯಾಕ್ ನಾವು ಮಾಡಿದ್ದೀವಿ. ನೆಕ್ಸ್ಟ್ ಸೇಫ್ಟಿಗೋಸ್ಕರ ಇಲ್ಲೆಲ್ಲ 2 ಬಾಗಿಲಿದೆ. ಹಾಗೂ ಇಲ್ಲಿಂದ ಒಳಗೆ ಹೋಗುವಾಗ ಇಲ್ಲಿ ನಿಮಗೆ ದೊಡ್ಡದಾದ ಜಾಗ ಸಿಗುತ್ತೆ. ಈ ಜಾಗದಲ್ಲಿ ಹೆಚ್ಚಾಗಿ ನಾವು ಪ್ಯಾಕಿಂಗ್ ಹಾಗೂ ನಮ್ಮದು ವೇರ್ ಹೌಸ್ ಅಂತಲೇ ಹೇಳ್ಬೋದು. ನಮ್ಮದು ಈಗ ಸ್ಕಿನ್ ಕೇರ್ ಅದೆಲ್ಲ ಬರುತ್ತೆ ನೋಡಿ, ಅದನ್ನು ನಾವು ಇದೇ ಜಾಗದಲ್ಲಿ ಇಡ್ತೀವಿ. ಹಾಗೂ ಇಲ್ಲಿ ಕಬರ್ಟ್ ಇದೆ, ಕಬರ್ಟ್ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಕಬರ್ಟ್ ಒಳಗೆಲ್ಲ ನಾವು ಸ್ಕಿನ್ ಕೇರ್ ಪ್ರಾಡಕ್ಟ್ ಎಲ್ಲ ಸೆಟ್ ಮಾಡ್ತೀವಿ. ಈ ಏರಿಯಾ ಕೂಡ ತುಂಬ ದೊಡ್ಡದಾಗಿದೆ. ವುಡನ್ ಫ್ಲೋರ್ ನಾವು ಹಾಕಿದ್ದೀವಿ. ಹಾಗೂ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಓಲ್ಡ್ ಮಿರರ್ ಇತ್ತು ಒಂದು, ಅದನ್ನು ಕಟ್ ಮಾಡಿ ಕಾರ್ಪೆಂಟ್ರ್ ಇಲ್ಲಿ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಮಕ್ಕಳು ಜಿಮ್ಮನ್ನು ಕೂಡ ಮಾಡ್ತಾರೆ. ಇಲ್ಲಿ ಕೂಡ ಒಂದು ಗೆಸ್ಟ್ ರೂಮ್ ಇದೆ, ತುಂಬ ಚೆನ್ನಾಗಿದೆ ಈ ಗೆಸ್ಟ್ ರೂಮ್ ಕೂಡ. ಅಂದರೆ ಚಿಕ್ಕದಾಗಿ ಚೊಕ್ಕದಾಗಿ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಗೆಸ್ಟ್ ರೂಮು. ಜಾಸ್ತಿಯಾಗಿ ಈ ವಿಂಡೋ ನಾವು ಜಾಸ್ತಿ ಓಪನ್ನೇ ಇಟ್ಟಿದ್ದೀವಿ ಏರಿಯಾವನ್ನು. ಯಾಕೆ ಗೊತ್ತಿಲ್ಲ, ಇಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಹೊರಗಡೆ ಸೀನರಿ ಎಲ್ಲ, ಹಾಗೂ ಗಾಳಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಕೂಡ ಒಂದು ಬೆಡ್, ಅದಕ್ಕೆ ಸೈಡ್ ಟೇಬಲ್. ಈ ಬೆಡ್ ಹೆಡ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ಹಾಗೂ ಸಿಂಪಲ್ ಆಗಿ ಕಬರ್ಟ್ ಕೂಡ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಆದಷ್ಟು ಕರ್ಟನ್ಸ್ ಎಲ್ಲ ಸಿಂಪಲ್ ಹಾಗೂ ತುಂಬ ಚೆನ್ನಾಗಿ ಹಾಕಿದ್ದಾರೆ ಈ ರೀತಿ. ಇದು ಹೊರಗಡೆ ಏರಿಯಾ. ಇಲ್ಲಿ ಪರ್ಗೋಲಾ ಉಂಟು. ನಾವು ನಮ್ಮದು ಓಲ್ಡ್ ಸೋಫಾಸ್ 2 ಇಲ್ಲಿ ಇಟ್ಟಿದ್ದೀವಿ ನಾವು. ಹಾಗೂ ಸ್ಟೇಜ್ ರೀತಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಗ್ರೀನ್ ಲಾನ್ ಕೂಡ ಹಾಕಿದ್ದೀವಿ. ಹಾಗೂ ಆ ಒಂದು ಏರಿಯಾ ನಮ್ಮದು ಪಾರ್ಟಿ ಏರಿಯಾ, ಅದು ಅಲ್ಲಿ ಸೆಟ್ಟಿಂಗ್ ಅದು ಇದು ಎಲ್ಲ ಉಂಟು. ಹಾಗೂ ಸೈಡಿಗೆ ಸ್ಟೆಪ್ಸ್. ಇದು ಶೂ ರ್ಯಾಕ್, ಇಲ್ಲಿ ಕುತ್ಕೊಳ್ಳಿಕ್ಕೆ ಕೂಡ ಆಗುತ್ತೆ. ಹಾಗೂ ಕೆಳಗಡೆ ಮನೆದ್ದು ಹಾಕಲಿಕ್ಕೆ ಮಾತ್ರ, ಮನೆದೀಗ ನಾರ್ಮಲ್ ಆಗಿ ನಾವು ಇಡ್ತೀವಲ್ಲ ಅದು ಇಡಲಿಕ್ಕೆ ಮಾತ್ರ ಚಿಕ್ಕದಾಗಿ. ಹಾಗೂ ದೊಡ್ಡದು ಉಂಟು, ಮೇಲೆ ಇಟ್ಟಿದ್ದೀವಿ. ಹಾಗೂ ಪ್ರತಿಯೊಂದು ರೂಮಲ್ಲಿ ಕೂಡ ಶೂ ರ್ಯಾಕ್ ಉಂಟು. ಅವರವರದ್ದು ಒಳ್ಳೆ ಶೂಸು ಅಥವಾ ಸ್ಯಾಂಡಲ್ಸ್ ಎಲ್ಲ ಇಡಲಿಕ್ಕೆ ರೂಮಲ್ಲಿ ಕೂಡ ಉಂಟು. ಹಾಗಾಗಿ ಇಲ್ಲಿ ಕೇವಲ ಈಗ ಹೊರಗಡೆಯಿಂದ ಯಾರಾದರೂ ಬಂದರೆ ಅವರದ್ದು ಅಥವಾ ನಮ್ಮದು ನಾರ್ಮಲ್ ಹಾಕುವಂಥದ್ದೆಲ್ಲ ಇಡಲಿಕ್ಕೆ ಈ ರೀತಿ ಚಿಕ್ಕದಾಗಿ ಇಲ್ಲಿ ಮಾಡಿದ್ದು. ಹಾಗೂ ಕೂತ್ಕೊಳ್ಳಿಕ್ಕೆ ಕೂಡ ಆಗುತ್ತೆ ಅಂತ ಹೇಳಿ ಹಾಗೆ. ಓಕೆ, ಇದು ಪಿಲ್ಲರ್ ಇಲ್ಲಿ ಪ್ಲೇನ್ ಆಗಿತ್ತು, ಚೆಂದ ಕಾಣ್ತಾ ಇರಲಿಲ್ಲ ಚೂರು ಕೂಡ. ಹಾಗೆ ಇದಕ್ಕೆ ನೋಡಿ ಗೋಲ್ಡ್ ಬೀಡಿಂಗ್ ಎಲ್ಲ ಹಾಕಿ, ಟೈಲ್ಸ್ ಎಲ್ಲ ಹಾಕಿ ಇವಾಗ ಎಷ್ಟು ಚೆನ್ನಾಗಿ ಲುಕ್ ಬಂದಿದೆ ಅಂತ ಹೇಳಿ ಅದರದ್ದು. ಓಕೆ, ಮನೆಗೆ 2 ಗೇಟ್ ಇದೆ. ಇದು ಚಿಕ್ಕ ಗೇಟ್ ಹಾಗೂ ದೊಡ್ಡ ಗೇಟ್. ನಿಜವಾಗ್ಲೂ ಚೇಂಜ್ ಮಾಡಲಿಕ್ಕೆ ಉಂಟು ನಮಗೆ. ಇದು ಓಲ್ಡ್ ಗೇಟನ್ನೇ ನಾವು ಇವಾಗ ಇಟ್ಟಿದ್ದೀವಿ. ನೆಕ್ಸ್ಟ್ ಈ ಗೇಟ್ ಅಂದರೆ ಹೊರಗಡೆದೆಲ್ಲ ಸ್ವಲ್ಪ ಚೇಂಜಸ್ ಉಂಟು ಮಾಡಲಿಕ್ಕೆ, ಅವಾಗೆಲ್ಲ ಮಾಡೋಣ ಅಂತೇಳಿ. ಇದು ಎಂಟ್ರೆನ್ಸ್, ಒಳಗಡೆ ಬರೋದು. ಓಕೆ, ಇದು ಹೆಚ್ಚಾಗಿ ನೀವು ನೋಡ್ತಾ ಇರೋದು ಈಗ ಮನೆದು ಎಕ್ಸ್ಟೀರಿಯರ್ ಈ ರೀತಿ ಇದೆ. ಈಗ ಗಾರ್ಡನಿಂಗ್ ಅದು ಇದೆಲ್ಲ ಇನ್ನೂ ಕೂಡ ಆಗಬೇಕು. ಆದರೆ ಇಲ್ಲಿ ಎಲ್ಲ ನೀವು ನೋಡ್ಬೋದು, ನಾವು ಕೆಳಗಡೆ ಸಣ್ಣದು ಅದು ಇಂಟರ್ಲಾಕ್ಸ್ ಬರುತ್ತೆ, ಅದನ್ನು ಹಾಕಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ನಮ್ಮದಿದು ಸರ್ವೆಂಟ್ ರೂಮ್ ಉಂಟು, ಹಾಗೂ ನಾಯಿದ್ದು ಗೂಡು ಉಂಟು, ಹಾಗೂ ಸಣ್ಣದಾಗಿ ಒಂದು ನಮಗೆ ಇದು ಗಾರ್ಡನಿಂಗ್ಗೆ ಒಂದು ಜಾಗ. ಇದು ಓಪನ್ ಆಗಿತ್ತು. ಹಾಗೂ ಎಲ್ಲ ಪೈಪ್ ಮೊದಲಿನವರೆಲ್ಲ ಮುಂದ್ಗಡೆ ಫ್ರಂಟಿಗೆ ಕೊಟ್ಟಿದ್ರು. ಅದು ಗಲೀಜ್ ಕಾಣ್ತಾ ಇತ್ತು ಹೊರಗಡೆಯಿಂದ ಪೈಪ್. ಹಾಗಾಗಿ ಏನು ಮಾಡಿದ್ದಾರೆ, ಇದಕ್ಕೆ ಗ್ರಿಲ್ಲನ್ನು ಕೊಟ್ಟಿದ್ದಾರೆ ಈ ರೀತಿ. ಹಾಗೂ ಮೇಂಟೆನೆನ್ಸ್ ಮಾಡಲಿಕ್ಕೆ ಇಲ್ಲಿ ಗೇಟ್ ಕೂಡ ಉಂಟು. ಏನಾದರೂ ಒಳಗಡೆ ಮೇಂಟೆನೆನ್ಸ್ ಮಾಡಲಿಕ್ಕಿದ್ರೆ ಗೇಟ್ ಕೂಡ ಉಂಟು. ಇದು ಗ್ರಿಲ್ ಮಾಡಿ ಕೊಟ್ಟರು. ಹಾಗೂ ಇನ್ನೊಂದೇನು ಗೊತ್ತುಂಟ, ನಮ್ಮದು ಗ್ಯಾಸ್ ಇದುಂಟು, ಸಿಲಿಂಡರ್ ಉಂಟು ನೋಡಿ, ಅದು ಕೂಡ ಇಲ್ಲೇ ಇಡಲಿಕ್ಕೆ ಜಾಗ ಉಂಟು.
ಕಿಚನ್ ಇದು ಗ್ಯಾಸ್ ಸಿಲಿಂಡರ್ ಎಲ್ಲ ಒಂದೇ ಕಡೆ. ಅಂದರೆ ಈಗ ಗ್ಯಾಸ್ ಬಂದರೆ ಒಳಗಡೆ ತನಕ ಅಥವಾ ಅಲ್ಲಿ ತನಕ ಎಲ್ಲ ಹೋಗ್ಬೇಕಂತಿಲ್ಲ. ಜಸ್ಟ್ ನೀವು ಇಲ್ಲಿ ಗ್ಯಾಸಿನವರು ಬಂದರೆ ಇಲ್ಲೇ ಇಡ್ಬೋದು. ಇಲ್ಲಿ ಕೂಡ ಹಾಗೆ ಕಟ್ಟೆ ರೀತಿ ಮಾಡಿ ಕೊಟ್ಟಿದ್ದಾರೆ. ಈಗ ಕೂತ್ಕೊಳ್ಳಿಕ್ಕೆ ಅದಕ್ಕೆ ಇದಕ್ಕೆಲ್ಲದಕ್ಕೂ ಆಗುತ್ತೆ ನಮಗೆ. ಹಾಗೆ ಇದು ತುಂಬ ಚೆನ್ನಾಗಿ ಬಂತು. ಇವಾಗ ಒಂಥರ ಲುಕ್ಕೇ ಚೇಂಜ್ ಬಂತು ಇದು ಗ್ರಿಲ್ ಎಲ್ಲ ಕೊಟ್ಟ ಮೇಲೆ. ಇದು ನಮ್ಮದು ನಾಯಿದು ಗೂಡು. ಟೈಲ್ಸ್ ಅದು ಇದು ಹಾಕಿ ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಕ್ಲೀನಿಂಗ್ ಮಾಡಲಿಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಚೂರು ಕೂಡ ಸ್ಮೆಲ್ ಅದು ಇದು ಬರೋದಿಲ್ಲ. ಡೈಲಿ ಕ್ಲೀನ್ ಮಾಡ್ತೀವಿ ನಾವು, ಹಾಗೂ ಚೆನ್ನಾಗಿರುತ್ತೆ ಇದು. ಓಕೆ, ಹೊರಗಡೆ ಎಕ್ಸ್ಟೀರಿಯರ್ಗೆ ನೋಡಿ ಈ ರೀತಿ ಗ್ರಿಲ್ಸ್ ಹಾಕಿದ್ದೀವಿ ನಾವು. ಇದರಿಂದ ನೋಡಲಿಕ್ಕೂ ಒಂಥರ ಲುಕ್ ಚೇಂಜ್ ಆಯಿತು. ಹಾಗೂ ಎಲ್ಲ ಕಡೆ ನೋಡಿ ನಾವು ಇದಕ್ಕೆ ಕೂಡ ಹಾಗೆ ಪ್ಯಾಸೇಜಿಗೆ ಕೂಡ ನೀವು ಗ್ರಿಲ್ ನೋಡ್ಬೋದು. ಸೇಮ್ ಇದರಲ್ಲೇ ಕೊಟ್ಟಿದ್ದೀವಿ. ಅಂದರೆ ಎಲ್ಲ ಕಡೆ ಈಕ್ವಲ್ ಆಗಿ ಚೆನ್ನಾಗಿ ಕಾಣುತ್ತೆ, ಸೇಮ್ ಕಾಣುತ್ತೆ. ಕಿಟಕಿ ಅದು ಇದು ಎಲ್ಲ ಇದು ಸರ್ವೆಂಟಿಗೆ ಎಲ್ಲ ಆಗುತ್ತಂತೇಳಿ ಈ ರೀತಿ ನಾವು ಇಲ್ಲಿ ಬಾತ್ರೂಮ್ ಮಾಡಿದ್ದೀವಿ. ಸ್ನಾನಕ್ಕೆ ಅದಕ್ಕಿದಕ್ಕೆಲ್ಲ ಇದು ಹೊರಗಡೆದ್ದು ನಮ್ಮದು ನೋಡಿ ಈ ರೀತಿ ಕಾಣುತ್ತೆ ಪ್ಯಾಸೇಜ್ ಎಲ್ಲ. ಇದು ಯುಟಿಲಿಟಿ ಏರಿಯಾದಲ್ಲಿ ನಾನು ತೋರಿಸಿದ್ದೆ ನೋಡಿ, ದೊಡ್ಡ ಬಾಗಿಲು ಹಾಗೂ ಸ್ಟೆಪ್ಸ್ ಅದೇ ನಮ್ಮದು ಹಿಂದ್ಗಡೆಯಿಂದ ಹೋಗ್ಲಿಕ್ಕಿದ್ದು. ಹಾಗೂ ಈಚೆ ಬಂದರೆ ನಮಗೆ ಇಲ್ಲಿ ಕೂಡ ಸ್ಟೆಪ್ಸ್ ಉಂಟು. ಇಲ್ಲಿದ್ದು ಕೆಲಸ ಮಾತ್ರ ಆಗಲಿಲ್ಲ, ಇದು ಹಿಂದ್ಗಡೆದು ಕೆಲಸ ಯಾವುದು ಕೂಡ ಆಗಲಿಲ್ಲ. ಇಲ್ಲಿ ಕೂಡ ಸ್ಟೆಪ್ಸ್ ಎಲ್ಲ ಮಾಡಲಿಕ್ಕುಂಟು ನೋಡಿ, ಅರ್ಧದಲ್ಲಿ ಮಾಡಿ ಈಗ ನಾವು ಸ್ಟಾಪ್ ಮಾಡಿದ್ದೀವಿ. ಇದೆಲ್ಲ ಗಾರ್ಡನಿಂಗ್ಗೆ ನಮಗೆ ಬಿಟ್ಟಿದ್ದು ನಾವು ಜಾಗ. ಫುಲ್ ಗಾರ್ಡನಿಂಗ್ ಅಂದರೆ ಇದಕ್ಕೆ ಯಾವುದಕ್ಕೆ ಎಲ್ಲ ತರಕಾರಿ ನೆಡಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ ಅದಕ್ಕೆ ನಾವು ಬಿಟ್ಟ ಜಾಗ ಇದೆಲ್ಲ. ಅದು ನೆಕ್ಸ್ಟ್ ಆಗುತ್ತೆ ನಿಧಾನವಾಗಿ, ಪ್ರಧಾನವಾಗಿ ಅಂತ ಹೇಳ್ತಾರೆ, ನಿಧಾನವಾಗಿ ಆಗುತ್ತೆ. ಇದು ಹೊರಗಡೆ ಏರಿಯಾ. ಈಗ ಸುಮಾರು ಜನ ಕೇಳ್ತಾ ಇದ್ರಿ ಎಷ್ಟು ಸ್ಕ್ವೇರ್ ಫೀಟ್ ಉಂಟು, ಎಷ್ಟು ಉಂಟು, ಏನುಂಟು ಅಂತ ಹೇಳಿ. ಅದು ನಾನು ನಿಮಗೆ ಹೇಳ್ತೀನಿ. ಇದು 21 ಸೆನ್ಸ್ ಉಂಟು ಜಾಗ. 21 ಸೆನ್ಸ್ ನಮ್ಮದು ಕಂಪ್ಲೀಟ್ ಜಾಗ ಇದು. ಇದರಲ್ಲಿ ಇಷ್ಟು ದೊಡ್ಡ ಮನೆ ಮತ್ತು ಇಷ್ಟು ಹೊರಗಡೆ, ಹಿಂದ್ಗಡೆ ಕೂಡ ಎಷ್ಟು ಮುಂದ್ಗಡೆ ಉಂಟು ನೋಡಿ, ಹಿಂದ್ಗಡೆ ಕೂಡ ಉಂಟು ಜಾಗ. ಹಾಗೆ ಸ್ವಿಮ್ಮಿಂಗ್ ಪೂಲ್ ಅದು ಇದೆಲ್ಲ ಯಾವುದು, ನಂತರ ಬಾರ್ಬಿಕ್ಯೂ ಸೆಕ್ಷನ್ ಅದೆಲ್ಲ ಹಿಂದ್ಗಡೆ ಉಂಟು. ಗಾರ್ಡನಿಂಗ್ ಕೂಡ ಉಂಟು ಹಿಂದ್ಗಡೆ. ಇಷ್ಟು ನಮ್ಮದು ಈಗ ಕೆಳಗಡೆಯ ಪೋರ್ಷನ್ ಮನೆ ನಾನು ತೋರಿಸಿದ್ದು ನಿಮಗೆ. ಹಾಗೂ ನಮ್ಮದು ಕಾರ್ ಪೌಚ್ ಉಂಟು ಇಲ್ಲಿ. ಇದು ಮೇನ್ ಗೇಟ್ ಬಂದ ಮೇಲೆ ಇಲ್ಲಿ ಕಾರ್ ಪೌಚ್ ಬರುತ್ತೆ. ಅಟ್ಲೀಸ್ಟ್ ಒಂದು 4 ದೊಡ್ಡ ಕಾರ್ ಇಡ್ಬೋದು. ಹಾಗೂ 2 ವೀಲರ್ ಅದಿದ್ದರೆ ಎಷ್ಟು ಕೂಡ ಇಡ್ಬೋದು. ತುಂಬ ದೊಡ್ಡದಾಗಿದೆ ಕಾರ್ ಪೌಚ್. ಈಗ ಲೈಟ್ ಹಾಕಲಿಲ್ಲ ನಾನು, ಒಳಗಡೆ ಉಂಟು. ಇದು ನಮ್ಮದು ಕಾರ್ ಪೌಚ್, ದೊಡ್ಡದಾಗಿದೆ ಕಾರ್ ಪೌಚ್ ಕೂಡ. ಇದೆಲ್ಲ ನೋಡಿ ನಾವು ಗ್ರೈನೇಟ್ ಹಾಕಿ ಸೀಲ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಗೊತ್ತುಂಟ, ಗಲೀಜು ಆಗಬಾರ್ದು, ಕ್ಲೀನ್ ಮಾಡಲಿಕ್ಕೆ ಈಸಿ ಆಗಬೇಕಂತೇಳಿ ಎಲ್ಲ ಕಟ್ಟೆ ಗ್ರೈನೇಟ್ ಇದೆಲ್ಲ ಮಾಡಿ ಕ್ಲೀನ್ ಮಾಡಲಿಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ ಇದರಿಂದ. ಅಪ್ಪ ಇಷ್ಟುಂಟು, ಸಾಕಾಗಿ ಹೋಯಿತು. ಇಷ್ಟು ಎಪಿಸೋಡು ಇವಾಗ ನಂದಾಯಿತು. ಓಕೆ, ಫೈನಲಿ ನಿಮಗೆ ನಮ್ಮ ಮನೆಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಏನಾದರೂ ಕ್ವಶನ್ ಇದ್ದರೆ, ಏನಾದರೂ ಕೇಳಲಿಕ್ಕಿದ್ರೆ ನೀವು ಕೇಳ್ಬೋದು. ಇದು ನಾವು ಇಷ್ಟು ದಿನ ನಿಂತು ಆಮೇಲೆ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವಾಗ ಮೊದಲೇ ಹೇಳಿದ್ದಕ್ಕೆ ನೀವು ಹೇಳಿದ್ರಿ ಎಲ್ಲ ಆಗಲಿ ಆಮೇಲೆ ಹೇಳಿ ಅಕ್ಕ, ಆಮೇಲೆ ಇದು ಮಾಡಿ ಅದು ಮಾಡಿ ಅಂತೇಳಿ. ಇವಾಗ ನೀವು ನೋಡಿದ್ರಲ್ಲ ನಮ್ಮನೆ ಎಷ್ಟು ಚೆನ್ನಾಗಿದೆ, ಹಾಗೂ ಎಲ್ಲನೂ ಬೆಸ್ಟಿಂದ ಬೆಸ್ಟ್ ಮಾಡಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಇನ್ನೊಂದೇನೆಂದರೆ, ಇದು ಫಸ್ಟ್ ಫ್ಲೋರ್ ಉಂಟು ನೋಡಿ, 3800+ ಸ್ಕ್ವೇರ್ ಫೀಟ್ ಉಂಟು. ಹಾಗೂ ಟೋಟಲಿ ಈ ಮನೆ ಉಂಟು ನೋಡಿ 8000ಇಂದ 9000 ಸ್ಕ್ವೇರ್ ಫೀಟ್ ತನಕ ಉಂಟು. ಇನ್ನೂ ಕೂಡ ಕರೆಕ್ಟಾಗಿ ನಾವು ಲೆಕ್ಕ ಮಾಡಲಿಲ್ಲ. ಆಲ್ಮೋಸ್ಟ್ 9000 ಸ್ಕ್ವೇರ್ ಫೀಟ್ ಉಂಟು ಇದು ಮನೆ. ಯಾಕೆಂದರೆ ಕೆಲವು ನಾವು ಎಕ್ಸ್ಟ್ರಾ ಕಟ್ಟಿದ್ದೀವಿ ಅಲ್ವಾ, ಅದೆಲ್ಲ ನಾವು ಇನ್ನೂ ಕೂಡ ಕ್ಯಾಲ್ಕುಲೇಟ್ ಕರೆಕ್ಟಾಗಿ ಮಾಡಲಿಲ್ಲ. ಇಷ್ಟು ನನ್ನ ಮನೆ ಹೋಮ್ ಟೂರು. ನಿಮಗೆ ನಾನು ಹೇಳಿದ್ದೆ ನೋಡಿ, ಏನಾದರೂ ಕ್ವಶನ್ ಇದ್ದರೆ ನೀವು ಕಮೆಂಟಲ್ಲಿ ಕೇಳ್ಬೋದು. ಏನಾದರೂ ಲಿಂಕ್, ಯಾರ್ದಾದ್ರೂ ನಂಬರ್ ಏನಾದರೂ ಬೇಕಿದ್ದರೂ ನಾನು ಇದರಲ್ಲೇ ಹಾಕ್ತೀನಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಹಾಗೂ ಟ್ಯಾಗ್ ಮಾಡಿರ್ತೀನಿ. ಅಲ್ಲಿಂದ ಕೂಡ ನೀವು ನೋಡ್ಬೋದು. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ, ಇಲ್ಲಿ ಸುಮಾರು ವರ್ಕ್ ಆಗಿದೆ ಈ ಮನೆಗೆ. ಸುಮಾರು ಹೇಳ್ತೇವೆ ನಾವು. ಈಗ ACP ವರ್ಕ್ ಇರಲಿ ಅಥವಾ ನಮ್ಮದು ಫ್ಯಾಬ್ರಿಕೇಷನ್ ವರ್ಕ್ ಇರ್ಬೋದು, ಅದು ಬಾಬಾ ಇಂಜಿನಿಯರ್ ಅವರು ಮಾಡಿದ್ದು. ACP ವರ್ಕ್ ಮಾಡಿದ್ದಾರೆ. ಮತ್ತು ಸುಮಾರು ವರ್ಕ್ ಆಗಿದೆ. ಈಗ ನಾನು ಹೇಳಿದೆ ನೋಡಿ, ಕೆಲವು ಪಾಲಿಶಿಂಗ್ ಅದು ಇದು ಒಬ್ಬೊಬ್ಬರದ್ದು ಒಂದೊಂದು ವರ್ಕ್ ಇಲ್ಲಿ ನಡೆದಿದೆ. ಹಾಗೂ ಗಾರೆ ಕೆಲಸದವ್ರು ಇರ್ಬೋದು. ನೆಕ್ಸ್ಟ್ ಈಗ ನಿಮಗೆ ನಾನು ಹೇಳಿದೆ ನೋಡಿ, ಹೊರಗಡೆ ನಾವು ಇಂಟರ್ಲಾಕ್ ಹಾಕಿದ್ದೀವಿ, ಆ ಕೆಲಸ ಇರ್ಬೋದು. ಹೀಗೆ ಪ್ರತಿಯೊಂದು ಕೆಲಸದವ್ರದ್ದು ನಾನು ನೋಡ್ತೀನಿ. ಸುಮಾರು ಕೆಲಸ ಆಗಿದೆ ಇದರಲ್ಲಿ. ಪ್ರತ್ಯೇಕ ಆಗಿ ಹಾಕಬೇಕು ನಾನು ನೆನಪು ಮಾಡಿ. ಒಮ್ಮೆಲೆ ಏನಾದರೂ ನನ್ನ ಹತ್ರ ಮಿಸ್ ಆದರೆ ಅದು ನೀವು ನಿಮಗೆ ಬೇಕಿದ್ದೆ ಆದರೆ ಯಾರ್ದಾದ್ರೂ ನಂಬರ್ ನೀವು ನನಗೆ ಕೇಳ್ಬೋದು. ನೆಕ್ಸ್ಟ್ ಇನ್ನೊಂದೇನೆಂದರೆ, ನಾನು ಹೇಳಿದೆ ನೋಡಿ, ಮ್ಯಾಟ್ರಸ್ ಮತ್ತು ಇದು ಬೆಡ್ಶೀಟ್ ಅದೆಲ್ಲ ಮ್ಯಾಟ್ರಸ್ ಅವೆನ್ಯೂ ಇದೆ.
ಹಾಗಾಗಿ ಮ್ಯಾಟ್ರಸ್ ಅಲ್ಲ ಇದು, ಎಂತ ಇದು ಕ್ವಿಲ್ಟ್, ಬೆಡ್ ಕವರ್ ಅದೆಲ್ಲ ಮ್ಯಾಟ್ರಸ್ ಅವೆನ್ಯೂ ಇದೆ. ಸೋಫಾಸ್ ಮತ್ತು ಅದೆಲ್ಲ ಮ್ಯಾಟ್ರಸ್ ಅವೆನ್ಯೂ. ಹಾಗೂ ಬಾರ್ ಕೌಂಟರಿಗೆ ಹಾಕಿದ ಫ್ಲೋರಿಂಗ್ ನೋಡ್ಬೋದು ನೀವು, ಮಕ್ಕಳ ರೂಮಿಗೆ ಹಾಕಿದ ಫ್ಲೋರಿಂಗ್ ಅದೆಲ್ಲ ಮ್ಯಾಟ್ರಸ್ ಅವೆನ್ಯೂ ಇದೆ. ಮತ್ತು ಹೇಳಿದ್ದೀನಲ್ಲ ನಿಮಗೆ, ಹೋಮ್ ಥಿಯೇಟರ್ ಇರಲಿ ಅಥವಾ ನಮ್ಮದು ಲಿಫ್ಟ್ ಇದಿರಲಿ ಅದರದ್ದೆಲ್ಲ ನಾನು ನಿಮಗೆ ಹೇಳಿದ್ದೇನೆ. ಮತ್ತು ಲೈಟ್ಸ್ ನಾವು ಬೇರೆ ಕಡೆದ್ದು ಅದರದ್ದು ಬೇಕಿದ್ರು ನಾನು ಎಲ್ಲ ನಂಬರ್ ಹಾಕ್ತೀನಿ ನಿಮಗೆ. ಪ್ರತಿಯೊಂದು ನಿಮಗೆ ಲೈಟ್ಸ್ ನಿಮಗೆ ಯಾವ ರೂಮಿಗೆ ಯಾವ ರೀತಿ ಲೈಟ್ಸ್ ಬೇಕು, ಯಾವ್ದು ಬೇಕು ಅವರೇ ಬರ್ತಾರೆ, ಅವರು ಹೇಳ್ತಾರೆ ಅಥವಾ ಇಂಜಿನಿಯರ್ ಹೇಳ್ತಾರೆ, ಅದನ್ನೇ ಅವರು ಕೊಡ್ತಾರೆ. ಈಗ ಲೈಟ್ಗೆ ಕಲರ್ ಎಲ್ಲ ಇರುತ್ತೆ, ಅಥವಾ ಅದು ಯಾವ ರೀತಿ ಸ್ಪ್ರೆಡ್ ಆಗಿ ಬೀಳಬೇಕಾ ಅಥವಾ ನಿಮಗೆ ಫೋಕಸ್ ಆಗಿ ಬೀಳಬೇಕಾ, ಅದು ಇದು ಎಲ್ಲ ರೀತಿದ್ದು ಸ್ಟ್ರಿಪ್ ಲೈಟ್ ಇರಲಿ, ಅದರ ಸೈಡಿಗೆ ಸ್ಟ್ರಿಪ್ ಲೈಟು ಕೆಲವು ಬ್ಲ್ಯಾಕ್ ಬೇಕು ನಮಗೆ, ಬ್ಲ್ಯಾಕ್ ಸೈಡ್ ಅದರದ್ದು ಕಾಣದಾಗಿ, ಅದಕ್ಕೆಲ್ಲ ಅವರು ಎಲ್ಲ ನಿಮಗೆ ಮಾಡಿಕೊಡ್ತಾರೆ. ಹಾಗೆ ಲೈಟ್ಸ್ ಇದು ಕೂಡ ನಾನು ಯಾರ್ದು ಅಂತ ಹೇಳಿ ಅವ್ರದ್ದು ಕೂಡ ನಿಮಗೆ ನಂಬರ್ ಹಾಕ್ತೀನಿ ನಾನು. ಮತ್ತು ಸುಮಾರು ಉಳಿದಿದೆ, ಇನ್ನು ನನಗೆ ನೆನಪು ಬರ್ತಾ ಇಲ್ಲ ಈ ಟೈಮಲ್ಲಿ ನನಗೆ. ಸ್ವಿಚ್ಚಸ್ ಯಾರ್ದು ಅದರದ್ದು ಕೂಡ ನಾನು ನಿಮಗೆ ನಂಬರ್ ಕೊಡ್ತೀನಿ. ಟೈಲ್ಸ್ ನಾನು ಹೇಳಿದೆ ನೋಡಿ, ಅದರದ್ದು ಕೂಡ ನಂಬರ್ ಹಾಕ್ತೀನಿ ನಾನು. ಹಾಗೂ ಮೇಯ್ನಾಗಿ ಇದಕ್ಕೆ ಯೂಸ್ ಮಾಡಿದಂಥ ಫ್ಲೈವುಡ್ಸು, ವೀನಿಯರ್ ಶೀಟ್ಸ್, ಸನ್ಮೈಕಸ್ ಅದು ಇದು ಎಲ್ಲ ಕೂಡ SN ಎಂಟರ್ಪ್ರೈಸಸ್ ಅಂತ ಉಂಟು, ಅಲ್ಲಿದ್ದು ಮನ್ನಗುಡ್ಡೆ ಹತ್ರ 3 ಉಂಟು ನೋಡಿ, ಅದರ ಪಕ್ಕದಲ್ಲಿ ಉಂಟದು. ರಾಕೇಶ್ ಅಂತ ಹೇಳಿ ಅವರ ಹೆಸರು. ಎಲ್ಲ ಅವರದ್ದೇ, ಎಲ್ಲ ನಿಮಗೆ ಪ್ರತಿಯೊಂದು ಇದಕ್ಕೆ ಯೂಸ್ ಮಾಡಿದಂಥ ಡೋರು ಅದು ಇದೆಲ್ಲ. ಹಾಗಾಗಿ ನಿಮಗೆ ಬೇಕಿದ್ರೆ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ನಿಮಗೆಲ್ಲ ಬೆಸ್ಟ್ ಕ್ವಾಲಿಟಿಯ ಇದು ಸಿಗುತ್ತೆ. ನೀವು ನೋಡಿರ್ಬೋದು ಮೊದಲು ನಾವು ಹಾಕಿದ ಫ್ಲೈವುಡ್ಸ್ ಏನಾಗಿತ್ತಂತೇಳಿ, ಇದೆಲ್ಲ ನಿಮಗೆ ಒಳ್ಳೆ ಕ್ವಾಲಿಟಿದ್ದು ಎಲ್ಲ ಕೊಡ್ತಾರೆ ಅಲ್ಲಿ, ಎಲ್ಲನೂ ಉಂಟು ಅವರ ಹತ್ರ. ಹಾಗೂ ನಿಮಗೆ ಶೀಟ್ಸ್, ಚಾರ್ಕೋಲ್ ಶೀಟ್ಸ್ ಏನು ಬೇಕಿದ್ರೂ ಅಲ್ಲಿ ನಿಮಗೆ ಸಿಗುತ್ತೆ. ಹಾಗೂ ನಾವು ನಾಬ್, ಲಾಕು ಅಥವಾ ಏನಾದರೂ ಯೂಸ್ ಮಾಡಿದರೆ ಎಲ್ಲ ಅಲ್ಲಿಂದ ಬಂದಿದ್ದು, SN ಎಂಟರ್ಪ್ರೈಸಸ್ಸಿಂದನೇ ಬಂದಿದ್ದು. ಹಾಗಾಗಿ ನಿಮಗೆ ಯಾರಿಗೆ ಬೇಕಿದ್ರೆ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ನಾನು ಹೇಳೋದಾದರೆ, ತುಂಬ ನಮಗೆ ಹೆಲ್ಪ್ ಮಾಡಿದ್ದು ಕಿರಣ್ ಅವರು. ಈಗ ನೀವು ಅಲ್ಲಿ ಗಾರ್ಡನ್ ನೋಡಿದರೆ ಹೊರಗಡೆ, ಆ ಗಾರ್ಡನ್ದಿರಲಿ, ಹಾಗೂ ಮೇನ್ ಡೋರ್ ಇರಲಿ, ಕೆಲವು ಲೈಟ್ಸ್ ಇರಲಿ, ಪಾಟ್ ಇರಲಿ, ಹಾಗೂ ಹೆಚ್ಚಾಗಿ ಅವರು ಇಲ್ಲಿ ನಿಂತು ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಕೆಲಸದವರನ್ನು ನೋಡೋದಿರಲಿ, ನಮಗಿಂತ ಜಾಸ್ತಿ ಅವರು ಇಲ್ಲಿ ನಿಂತಿದ್ದಾರೆ, ಕೆಲಸ ಮಾಡಿಸಿದ್ದಾರೆ. ಪ್ರತಿಯೊಂದು ಬೆಳಿಗ್ಗಿಂದ ಹಿಡಿದು ಎಲ್ಲ ಫೋನು ಅವರಿಗೆ ಇವರಿಗೆ ವರ್ಕರ್ಸಿಗೆ ಫೋನ್ ಮಾಡಿ ತರುವುದು ಎಲ್ಲ ನಾವು ಅವರಿಗೆ ಹೇಳ್ತಾ ಇದ್ವಿ, ಕಿರಣ್ ಅವರಿಗೆ ಹೀಗೆ ಬೇಕು ಕಿರಣ್ ಅವರು, ಹೀಗೆ ಆಗಬೇಕು, ಇದಿಲ್ಲ ಅದು ಇಲ್ಲ ಅದು ಅದೆಲ್ಲ ಅವರೇ ಅರೇಂಜ್ ಮಾಡ್ತಾಯಿದ್ರು. ಪ್ರತಿಯೊಂದನ್ನು ನಮಗೆ ಒಂದು ಜನ್ರೇಟ್ರ್ ಬೇಕಾದರೂ ಇರಲಿ ಕೆಲಸಕ್ಕೆ, ಎಲ್ಲದಕ್ಕೂ ಅವರೇ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಏನು ಒಂದು ಚೂರು ಅವರಿಗೆ ಲಾಭ ಬಯಸದೆ ಅಂತ ಹೇಳ್ತಾರೆ ನೋಡಿ, ಏನು ಅವರು ತಗೊಳ್ಳದೆ, ಏನು ಲಾಭ ಬಯಸದೆ ನಿಂತು ಒಂದು ಮನುಷ್ಯತ್ವ ಅಂತ ತೋರಿಸಿ ಅವರು ಮಾಡಿದ್ದಾರೆ. ಹಾಗೂ ಇಂಜಿನಿಯರ್ ಕೂಡ ನಮ್ಮದು ಸುಜಯ್ ಅವರು ಕೂಡ ಹಾಗೆಯೇ ಚೂರು ಕೂಡ ನಮ್ಮ ಹತ್ರ ಯಾವುದಕ್ಕೂ ಇರಲಿ, ಅವರು ನಮ್ಮ ಹತ್ರ ನಿಜವಾಗ್ಲೂ ಹೇಳ್ತೀನಿ, ನಾವು ಯಾವ ಇದರಿಂದ ಏನು ಅವರು ಒಂಚೂರು ಕೂಡ ಪೇಮೆಂಟ್ ಕೂಡ ತಗೊಳ್ಳಿಲ್ಲ, ಏನು ಕೂಡ ಮಾಡಲಿಲ್ಲ. ಅವರು ಬಂದು ನಿಂತು ಎಲ್ಲ ಇಷ್ಟು ಡಿಸೈನ್ ಮಾಡಿ ಎಲ್ಲ ಪ್ರತಿಯೊಂದನ್ನು ಅವರು ಮಾಡಿದರು. ಯಾರು ಹಾಗೆ ಮಾಡ್ತಾರೆ ಹೇಳಿ? ಯಾರು ಮಾಡೋದಿಲ್ಲ. ಎಲ್ಲ ರೀತಿಯಲ್ಲಿ ನಮಗೆ ನಿಂತವರು ಹೆಲ್ಪ್ ಮಾಡಿದ್ದಾರೆ ಇಬ್ಬರು ಕೂಡ. ಹಾಗೆ ನಾವು ಅವರನ್ನು ಯಾವತ್ತೂ ಮರೀಲಿಕ್ಕೆ ಆಗೋದಿಲ್ಲ, ಇಬ್ಬರನ್ನು ಕೂಡ. ಇವತ್ತು ಇಷ್ಟು ಜನ ಮನೆ, ಇಷ್ಟು ಚಂದ ಮನೆ ನಾವಿದ್ದೀವಿ ನೋಡ್ತೀವಿ ಅಂತಾದರೆ ಅದಕ್ಕೆ ನಮ್ಮ ಹಾರ್ಡ್ ವರ್ಕ್ ಕೂಡ ಉಂಟು, ಅದರೊತ್ತಿಗೆ ಅವರದ್ದು ತುಂಬ ಬೆಂಬಲ ಉಂಟು ಇಬ್ಬರದ್ದು ಕೂಡ. ಹಾಗಾಗಿ ಅವರನ್ನು ನಾವು ಯಾವತ್ತೂ ಮರೀಲಿಕ್ಕೆ ಆಗೋದಿಲ್ಲ. ನಮ್ಮ ಇಂಜಿನಿಯರದ್ದು ನಂಬರ್ ಕೂಡ ನಾನು ಹಾಕ್ತೀನಿ, ಆದರೆ ಅವರು ತುಂಬ ರೇರ್ ಸಿಗೋದು. ತುಂಬ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತಾರೆ ಅವರು, ಬ್ಯಾಂಗ್ಳೂರಲ್ಲಿ, ಮೈಸೂರಲ್ಲಿ, ನಿಮಗೆ ಎಲ್ಲ ಕಡೆ, ಹೊರದೇಶದಲ್ಲಿ ಎಲ್ಲ ಕಡೆ ಕೂಡ ಅವರಿದ್ದಾರೆ. ಆದರೆ ತುಂಬ ಎಂತ ಹೇಳ್ತಾರೆ, ಸೆಲೆಕ್ಟಿವ್ ಪರ್ಸನ್ ಅಂತ ಹೇಳ್ತಾರೆ. ಪ್ರತಿಯೊಂದನ್ನು ನೋಡಿಕೊಂಡು ಅವರು ಸೆಲೆಕ್ಟ್ ಮಾಡಿಯೇ ಅವರು ತಗೊಳ್ತಾರೆ. ಹಾಗಾಗಿ ನಾನು ನಂಬರ್ ಹಾಕ್ತೀನಿ, ನಿಮ್ಮ ಲಕ್ಕಿದ್ರೆ ನಿಮಗೆ ಸಿಗ್ಬೋದು, ಇಲ್ಲದ್ರೆ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಿರಣ್ ಅವರೇ ಹಾಗೂ ಅವರ ಫ್ಯಾಮಿಲಿ ಹಾಗೂ ಸುಜಯ್ ಅವರಿಗೆ ಥ್ಯಾಂಕ್ ಯು. ಹಾಗೂ ನಮ್ಮ ಕೆಲಸ ಎಲ್ಲ ಮಾಡಿದವರ ನಮ್ಮ ವರ್ಕರ್ಸಿಗೆ ತುಂಬ ಥ್ಯಾಂಕ್ಸ್. ನಿಮ್ಮ ಮನೆಯಾಗಿ ತುಂಬ ಚೆನ್ನಾಗಿ, ಯಾರು ಏನೂ ನಮಗೆ ಇದು ಮಾಡದೆ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ವರ್ಕರ್ಸ್. ನಮ್ಮ ಕಷ್ಟವನ್ನು ಅರಿತು, ನಾವು ಯಾವ ಸಿಚುವೇಷನ್ಲಿದ್ದೀವಿ ಅದನ್ನು ನೋಡಿ ನಮ್ಮ ಜೊತೆ ನಾವು ಕೂಡ ಇಲ್ಲಿದ್ವಿ. ಅವರಿಗೆ ಎಷ್ಟು ಕಿರಿಕಿರಿ ಆಗ್ತಿತ್ತ ಏನೋ, ಆದರೂ ಅದನ್ನೇನು ಮಾಡದೆ ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದು ನನ್ನ ಹೋಮ್ ಟೂರು ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಹಾಗೂ ಇಲ್ಲಿಗೆ ಇದನ್ನು ಮುಗಿಸ್ತೀನಿ. ಇನ್ನೂ ನನಗೆ ಕಿರಿಕಿರಿ ಮಾಡಬೇಡಿ, ಹೋಮ್ ಟೂರ್ ಮಾಡಿ ಅಂತ ಹೇಳಿ ಎಲ್ಲರಿಗೂ ಬಾಯ್ ಬಾಯ್. ನಮ್ಮ ಒಂದು ಕನಸು ಇಟ್ಟು ಎಲ್ಲರ ಹಾಗೆ ಸ್ವಂತ ಮನೆ ಬೇಕು,
ಕನಸಿನ ಕತೆಗಳು ಎಲ್ಲ ಒಂದು ದಿನ ನಿಜವಾಗಬೇಕು. ನಂಬಿಕೆಯಿಂದ ಕೈ ಹಿಡಿದ್ವಿ, ಆದ್ರೆ ಮೋಸ ನೋಡಿ ಬಿಟ್ವಿ. ಕನಸು ಸ್ವಲ್ಪ ಮುರಿದ್ರು ಕೂಡ ಹೃದಯ ಇನ್ನೂ ನಂಬಿತ್ತು. ಹೇಳ್ತಾರೆ ಅಲ್ವಾ ಎಲ್ಲರೂ ದೇವರು ಕೈ ಬಿಡಲ್ಲ ಅಂತ. ಕಣ್ಣು ಮುಚ್ಚಿ ನಿಂತರು ಕೂಡ ಅವನು ನೋಡ್ತಾನೆ ಅಂತ. ಮೋಸ ಮಾಡುವರು 10 ಜನ, ಒಳ್ಳೇದ್ ಮಾಡವರು 100 ಜನ. ನಮ್ಮ ಜೀವನ ದಾರಿಯಲ್ಲಿ ಇನ್ನೂ ಬೆಳಕು ಇದೆ ಕಣ್ಣ. ನಂಬಿಕೆ ಇದ್ರೆ ಸರಿಯಾಗುತ್ತೆ, ಕನಸು ಮತ್ತೆ ನಿಲ್ಲುತ್ತೆ. ದೇವರು ಯಾವ ರೂಪದಲ್ಲಿ ಬಂದ್ರು ಬದುಕು ಹೊಸಾಗಿ ಮಾರುತ್ತೆ. ಕುಳಿತಿದ್ವಿ ಒಂದು ದಿನ, ಫೇಲ್ ಆಯಿತು ಅಂತ ಬಯಸಿದ್ವಿ. ಆಗ ಬಂದ್ರು 2 ಜೀವ. ನಮ್ಮ ಬದುಕು ಬದಲಿಸಿದ್ರು, ಹಳದ ಮನೆ ಇದ್ದ ಜಗವನ್ನು ಸ್ವರ್ಗದಂತೆ ಮಾಡಿದ್ರು. ನಾವು ಯಾರು ಅವು ಯಾರು ಮನುಷ್ಯತ್ವ ತೋರಿಸಿದ್ರು. ಹೆಸರು ಬೇಡ ಸಂಬಂಧ ಬೇಡಾದ್ರೂ ಹೃದಯ ಸೇರಿದಂತೆ. ದೇವರು ನಾವು ನೋಡಿದ್ದು ಅವರ ರೂಪದಲ್ಲಿ ಬಂದಂತೆ. ನಿಜವಾಗಿಯೂ ಥ್ಯಾಂಕ್ಸ್ ಹೇಳಬೇಕು. ಸುಜಯ್, ಕಿರಣ್ ಮತ್ತು ಟೀಮ್, ನಿಮಗೆ ತುಂಬ ಧನ್ಯವಾದಗಳು.